ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಲ್ವಿ ಎಕ್ಸ್ಟ್ರಾ ಕ್ಲಾಸ್. ಲಾಸ್ಟ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿದ್ದೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ಮುಂದೆ 2 ಗಾಡಿ ಹೋಗ್ತಾ ಇದಾವೆ. ಅವೆರಡು ಪ್ರಯೋಗರಾಜ್ಗೆ ಹೋಗೋ ಗಾಡಿಗಳೇ. ಬಟ್ ನಾನು ಪ್ರಯೋಗರಾಜ್ ಮೇಲೇನೆ ಹೋಗ್ಬೇಕು, ಅಯೋಧ್ಯೆಗೆ. ಬನ್ನಿ, ಅವ್ರ ಜೊತೆನೆ ಹೋಗೋಣ. ಆಮೇಲೆ ನಮ್ದು ಎಲ್ಲಿ ಡಿವೈಡ್ ಆಗುತ್ತೋ ಗೊತ್ತಿಲ್ಲ. ರೋಡ್ಗಳಂತೂ ಕ್ಲೋಸ್ ಮಾಡಿದಾರಂತೆ. ಬನ್ನಿ, ಈಗ ನಾವಂತೂ ಮೇಯರ್ ಲೆಫ್ಟ್ ತಗೊಂಡು ಹೋಗ್ತಾ ಇದೀವಿ. ಏನೇನು ಕತೆನೋ ಮುಂದೆ ನೋಡೋಣ ಬನ್ನಿ. ಇವರು ಕತೆ ಕುಂಭಮೇಳ ನಡೀತಿರೋದಕ್ಕೆ ಗಾಡಿಗಳೇ ಬಿಡಲ್ಲ ಅಂತ ಇದ್ದಾರೆ. ಯಾರೋ ಉಚ್ಕೊಂಡು ಗಾಡಿ ಗೂಡ್ಸ್ ಗಾಡಿನೇ ಬಿಡಲ್ಲ. 5 ದಿನ ಆದ್ರೂ ಇಲ್ಲೇ ಇರ್ಬೇಕು ನೀವು ಅಂತ ಇದ್ದಾರೆ ಗುರು. ಅಣ್ಣ, ಗಾಡಿಗಂತೂ ಇಲ್ಲೇ ಹಾಕಿದ್ದೀವಿ. ಗುರು, ಇದೇನು ಗೊತ್ತಾ, ಯಾರ ಛತ್ರ ತಗೊಂಡ್ರೆ ಮಾಣಿಕ್ಪುರ್ ಮೇಲೆ ಯಾವ್ದು ರಾಮಪುರಕ್ಕೆ ಹೋಗುತ್ತೆ. ಆ ರೋಡಲ್ಲಂತೂ ಬಿಲ್ಕುಲ್ ಬಿಡೋದೇ ಇಲ್ಲ ಅಂತಿದ್ದಾನೆ. ಯಾರು ನೋಡಿದ್ದಕ್ಕೆ ಏನು ಮಾಡೋದು. ಮುಂದೆ ಚಿತ್ರಕೋಟೆ ಮೇಲೆ ಹೋಗ್ಬೋದು. ಬನ್ನಿ ಹೋಗೋಣ. ಗುರುನ ಯಾರೋ ಗೊತ್ತಲ್ಲಿ ಯಾವ ಗಾಡಿಗಳು ಬಿಡ್ತಾ ಇಲ್ಲ ಗುರು. ಚಿತ್ರಕೋಟೆ ಮೇಲೆ ಹೋಗಿ ಅಂತ ಇದ್ದಾರೆ ಅವರೇ ಪೊಲೀಸರು. ಅಲ್ಲಿ ಏನು ಕತೆನೋ ಗೊತ್ತಿಲ್ಲ. ಇಲ್ಲಬಾರ್ದಂತೂ ಗಾಡಿಗಳು ಬಿಡೋ ಮಟ್ಟ ಇಲ್ಲಪ್ಪ. ಏನ್ ಮಾಡೋದಂದ್ರೆ ಏನು ಮಾಡಂಗಿಲ್ಲ. ಚಿತ್ರಕೋಟೆ ಎಂಟ್ರಿ. ಏನು ಗುರು, ಟೂರಿಸ್ಟ್ ಅವ್ರ ಗಾಡಿಗಳು ನೋಡಿ ಯಾವ ತರ ನಿಲ್ಸಿದ್ದಾರೆ. ಎಲ್ಲಿ ನೋಡಿದ್ರು ಬಸ್ಸುಗಳು ಸ್ಟಾಪ್. ನಾವೆಲ್ಲೆಲ್ಲಿ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಬನ್ನಿ ಗುರು. UPಗಂತೂ ಬಂದ್ರೆ ನೋಡಿ, ಎಲ್ಲ ಪ್ರತಿಯೊಂದು ಸಿಂಗಲ್ ರೋಡಲ್ಲೇ ನೋಡಿ ಎಷ್ಟಿದಾವೆ. ನೀವು ಯಾವಿಂದ ಯಾವ ರೋಡ್ಗೆ ಹೋದ್ರು ಅಂತೂ ಈ ತರ ಹಸುಗಳು ಇರ್ತವೆ. ನೈಟ್ ಟೈಮ್ ಭಾರಿ ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕು. ಈ ರೋಡ್ಗಳಾದ್ರೂ ಪರವಾಗಿಲ್ಲ, ಹೈವೇ ರೋಡ್ಗಳಲ್ಲಿ ಇರ್ತವೆ ಗುರು ಸಿಕ್ಕಾಪಟ್ಟೆ. ಇನ್ನೊಂದು ಮ್ಯಾಟ್ರ್ ಏನಪ್ಪಾ ಅಂದ್ರೆ, ಗಾಡಿ ಚಿತ್ರಕೋಟ ಅಲ್ಲಿ ಬಿಡ್ತಾ ಇಲ್ಲ. ಗಾಡಿ ಫುಲ್ ಪಾರ್ಕಿಂಗ್ ಹಾಕ್ಸಿದ್ದಾರೆ. ನಾವು ಅಲ್ಲಿ ತಿರ್ಸ್ಕೊಂಡು ಮತ್ತೆ ಬಂದ್ಬಿಟ್ವಿ. ಮತ್ತೆ ಅಲ್ಲಿ ಆರ್ಚತ್ರ ನಿಲ್ಸಿದ್ವಲ್ಲ ಆಗ್ಲೇ, ಅಲ್ಲಿ ಮಾತ್ರ ಏನು 2,2 ಸಾವಿರ ಗಾಡಿ ಕೇಳಿದ್ರಂತೆ. ಒಂದೊಂದು ಗಾಡಿಗೆ ನಮ್ಮ ಪಾರ್ಟಿಗೆ ಕೇಳಿದಕ್ಕೆ ಸರಿ ಕೊಟ್ಬಿಟ್ಟು ಬನ್ನಿ ಅಂತಿದ್ದಾರೆ. ಸರಿ ಬನ್ನಿ ನೋಡೋಣ ಅಲ್ಲಿಗೆ ಹೋಗಿ. भैया गाड़ी तो नहीं चढ़ रहा है, देखो पूरा गाड़ी इधर ही कड़ाया. केला का गाड़ी कड़ाया, सब्जी का गाड़ी कड़ाया, सभी गाड़ी इधर ही कड़ाया, छोड़ता नहीं. ಗುರು ಆಗ್ಲೇ 2,2 ಸಾವಿರ ಕೊಡಿ ಅಂತ ಕೇಳಿದ್ರಂತೆ ಗಾಡಿಗೆ. 2,2 ಸಾವಿರ ಕೊಡ್ತೀವಿ ಅಂದ್ರೂ ಬಿಡ್ತಾ ಇಲ್ಲ ಗುರು. ಮಾಣಿಕ್ಪುರ ರೋಡ್ ಇದು ನೋಡಿ, ಅಲ್ಲೊಂದು ಗಾಡಿ ನಿಂತಿದೆ. ಆ ಗಾಡಿ ರಾತ್ರಿ ಹೇಳಿದ್ನಲ್ಲ 2 ಗಾಡಿ ಅಂತ, ಆ ಗಾಡಿ ಮತ್ತೆ ಇನ್ನೊಂದು ಇಲ್ಲಿದೆ ಗಾಡಿ. 2 ಗಾಡಿ, ನಮ್ದೊಂದು 3 ಗಾಡಿ ಫುಲ್ ಹಾಕು. ಆ ಲಾರಿಗಳೆಲ್ಲ ಇದಾವೆ, ಬಾಳೆಕಾಯಿ ಮತ್ತೆ ತರಕಾರಿ ಗಾಡಿಗಳು. ಯಾವ ಗಾಡಿಗಳಂತೂ ಬಿಡ್ತಾ ಇಲ್ಲ. ಬಟ್ ಆಗ್ಲೇ ಅವ್ರು 2,2 ಸಾವಿರ ಕೊಡಿ ಅಂತ ಕೇಳಿದ್ರಂತೆ. ಬಟ್ ನಮ್ಮ ಗಾಡಿ ಡ್ರೈವರ್ ಮಾತಾಡ್ತಿದ್ದಾರೆ, ಏನಾದರೂ ಕೊಟ್ರೆ ಪಾಸ್ ಆದ್ರೆ ಆಗಬಹುದು. ನೋಡೋಣ. 2,2 ಸಾವಿರ ಇಸ್ಕೊಂಡು ನಮ್ಮ ಗಾಡಿಗೆ 3 ಗಾಡಿಗೂ ಎಸ್ಕಾರ್ಟ್ ಕೊಡ್ತಾ ಇದ್ದಾನೆ ಪೊಲೀಸ್ ಜೀಪ್. ಒಂದು ಗುರು ರಾಮಾಯಣ ಇವು. ಗುರು, ನಮ್ಮ ಟೈಮ್ ಅಂತೂ ಏನು ಸರಿ ಇಲ್ಲ ಅನ್ಸುತ್ತೆ ನೋಡಿ. ಕರೆಕ್ಟಾಗಿ ರೈಲ್ವೆ ಟ್ರ್ಯಾಕಲ್ಲಿ ಗಾಡಿ ಕೆಟ್ಟುಬಿಟ್ಟಿದೆ. ಬಟ್ ನಮ್ಮ ಗಾಡಿ ಇಲ್ಲಿ ಪಾಸ್ ಆಗುತ್ತೆ ಯೋಚನೆ ಮಾಡ್ತಾ ಇದೀವಿ. ಪೊಲೀಸ್ನವರು ಎಲ್ಲ ಮಾಡ್ತಿದ್ದಾರೆ ಗುರು. ಆಗೋ ಈಗೋ ನಮ್ಮ ಗಾಡಿ ಅಂತೂ ಪಾಸ್ ಮಾಡ್ಕೊಂಡ್ಬಂದ್ವಿ. ಯಾವ ತರ ಪಾಸ್ ಮಾಡಿದ್ರೆ ಅಂದ್ರೆ, ಸೆಂಟ್ರಲ್ಲಿ ರೈಲ್ವೆ ಕಂಬಿಗಳಿದಾವೆ, ಅದ್ರ ಮೇಲೆ ಹತ್ಸ್ಕೊಂಡು ಬಂದಿದ್ ನಾವು. ನೋಡಿ, ಇದ್ ಕಡೆಯಿಂದ ಗಾಡಿಗಳು ಪಾಸ್ ಆಗ್ತಿಲ್ಲ. ದೊಡ್ಡ ಲಾರಿ ಪಾಸ್ ಆಗಲ್ಲ, ನಮ್ಮ ಗಾಡಿ ಮಾತ್ರ ಪಾಸ್ ಆಯ್ತು. ಅದಕ್ಕೆ ಹೋಗ್ತಾ ಇದೀವಿ. ಬೆಂಗಳೂರಿಂದ UP ಗಂಟ ಬಂದ ಈ ತರ ರೋಡಲ್ಲಿ ಓಡಿಸೋದಕ್ಕೆ
ಒಂದು ಬೈಕ್ ಬಂದರೆ ಸಹ ಒಂದು ಅಡಿ ಫುಟ್ಪಾತ್ ಇಡಿಸ್ಬೇಕು ಈ ರೋಡು. ನೋಡಿ ಒಂದೇ ಒಂದು ಗಾಡಿ ಪಾಸ್ ಆಗೋದಷ್ಟೆ. ಏನು ಮಾಡೋದು ಗುರು. ಅವ್ರು ರೈಟ್ಗಂತೂ ಹೋದ್ರು ಇಲಾಹಾಬಾದ್ ಸಿಟಿ ಕಡೆ. ನಮ್ದಂತೂ ಆ ರೋಡಲ್ಲಿ ಹೋಗೋದಕ್ಕೆ ಬಿಡಲಿಲ್ಲ ಗಾಡಿ. ಇದೆ ನೋಡಿ ಯಮುನಾ ನದಿ. ಸ್ನಾನ ಎಲ್ಲ ಮಾಡಿಕೊಂಡು ನೀರು ಈ ಥರ ಹರಿತಿದ್ದಾವೆ. ಬಟ್ ನೆಕ್ಸ್ಟ್ ಬರಬೇಕಾದ್ರೆ ನಾವು ಸಹ ಹೋಗಿ ಸ್ನಾನ ಮಾಡ್ಕೊಂಬರೋಣ. ತ್ರಿವೇಣಿ ಸಂಗಮ. ಈಗಂತೂ ಸೀದಾ ಡೈರೆಕ್ಟ್ ಅಯೋಧ್ಯೆಗೆ ಹೋಗೋಣ. ಅಯೋಧ್ಯೆ ಖಾಲಿ ಮಾಡಿಕೊಂಡು ಅಯೋಧ್ಯೆ ನೋಡ್ಕೊಂಡು ಬರೋಣಂತೆ. ನಮ್ಮ ಅಣ್ಣ ಅಂತೂ ಫುಲ್ ವಿಡಿಯೋಸ್ ಮಾಡ್ತಿದ್ದಾನೆ. UP ಅಲ್ಲಿ ಮನೆಗಳು ನೋಡಿ, ಯಾವ ಮನೆಗಳಿಗೂ ಪ್ಲಾಸ್ಟಿಂಗ್ ಅಂತೂ ಮಾಡಲ್ಲ. ಇಲ್ಲಿ ಇದೇ ಥರ ಬಿಟ್ಬಿಡ್ತಾರೆ. ನೋಡಿ ಗುರು, ಆಗ್ಲೇ ಹೋಯ್ತಲ್ಲ ನದಿ, ಅದು ಯಮುನಾ ನದಿ, ಇದು ಅಂತೂ ಗಂಗಾ ನದಿ. ನೋಡಿ ಆಲ್ಮೋಸ್ಟ್ ಇಲ್ಲಿ ಸ್ನಾನಗಳು ಮಾಡ್ತಾ ಇದ್ದಾರೆ ಗುರು. ಸುಮಾರು ಜನ ಇದ್ದಾರೆ ನೋಡಿ. ಸುಮಾರು ಕಾರುಗಳಂತೂ ಹಾಕಿ ಇಲ್ಲೇ ಸ್ನಾನ ಮಾಡ್ತಿದ್ದಾರೆ. ಅಲ್ಲಿ ಫುಲ್ ಕ್ರೌಡ್ ಇರೋದ್ರಿಂದ ಆಲ್ಮೋಸ್ಟ್ ಇಲ್ಲಿ ಕೆಲವರು ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಕಾರುಗಳಂತೂ ಇದ್ದಾವೆ. ಬಟ್ ಇದಂತೂ ಅಲ್ಲಿಂದಾನೇ ಹರಿತಿರೋದು, ಪ್ರಯಾಗ್ರಾಜಿಂದ ಹರಿತಿರೋದು ನದಿ ಇದು. ಮೋಸ್ಟ್ಲಿ ಇಲ್ಲೇ ಸ್ನಾನ ಮಾಡ್ಕೊಂಡು ಕೆಲವರೆಲ್ಲ ಹೋಗ್ತಿದ್ದಾರೆ. ಬನ್ನಿ ನಾವಂತೂ ಡೈರೆಕ್ಟ್ ಅಲ್ಲಿಗೆ ಅಂತೂ ಹೋಗೋಣ. ಬನ್ನಿ. ಇದು ಯಾವ್ದು ಗುರು, ಪೊಲೀಸ್ನವ್ರಂತೂ ಎಲ್ಲಿ ಪ್ರಯಾಗ್ರಾಜ್ ಹತ್ತತ್ರ ಎಲ್ಲಿ ಬಿಡ್ತಿಲ್ಲ. ಎಲ್ಲ ಯಾವ್ದ್ಯಾವ್ದು ರೋಡಲ್ಲಂತೂ ಕಳಿಸ್ತಿದ್ದಾರೆ. ಬಟ್ ಯಾವ್ಯಾವ ರೋಡಲ್ಲೋ ಸುಮ್ಮನೆ ಲಾಸು. ಈ ಟ್ರಿಪ್ ಅಂತೂ ತುಂಬ ಲಾಸು. ಬಟ್ ಪ್ರಯಾಗ್ರಾಜ್ಗೆ ಹೋಗ್ಬೇಕು ಅಂತ ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟೇ ಲಾಸ್ ಆಗಲಿ ಹೋಗ್ಬಿಟ್ಟು ಬರೋಣ ಬನ್ನಿ. ಅಂತೂ ಇಂತೂ ಗುಂಡಿ ಹಳ್ಳ ದಿನ್ನೆ ಎಲ್ಲ ದಾಟಿಕೊಂಡು ಇದು ಲಕ್ನೋ ವಾರಣಾಸಿ ಹೈವೇಗಂತೂ ಬಂದ್ವಿ. ನಾವು ಇನ್ನೂ ಸ್ಟ್ರೈಟಾಗಿ ಹೋಗ್ಬೇಕು. ಸ್ಟ್ರೈಟ್ ಹೋಗಿ ಇನ್ನೊಂದು ಹೈವೇ ಸಿಗುತ್ತೆ, ಅಲ್ಲಿ ರೈಟ್ ತಗೊಂಡ್ರೆ ಸೀದಾ ಅಯೋಧ್ಯೆಗೆ ಹೋಗ್ತೀವಿ. ಇದಂತೂ ಲಕ್ನೋ ಮತ್ತು ವಾರಣಾಸಿ ಹೈವೇ. ಇದು ಸಾಕಾಯಿತು ಗುರು. 150 ಕಿಲೋಮೀಟರ್ನ 11 ಗಂಟೆಯಿಂದ ಹಿಡಿದು ಬೆಳಗ್ಗೆ ಸಾಯಂಕಾಲ 4 ಗಂಟೆ ಗಂಟ ಓಡಿಸಿದ್ದೀನಿ. ಅಂದರೆ ಲೆಕ್ಕಕೊಳ್ಳಿ ಯಾವ ಥರ ಇದೆ ರೋಡ್ ಗುರು. ಅಂತೂ ಇಂತೂ ಅಯೋಧ್ಯೆ ಹೈವೇಗಂತೂ ಬಂದ್ವಿ. ಇದು ಯಾವುದು ಹೈವೇ ಅಂದರೆ ಲಕ್ನೋದಿಂದ ಅಯೋಧ್ಯೆ ಬರೋ ಹೈವೇ. ಬನ್ನಿ, ಇನ್ನೊಂದು 50 ಕಿಲೋಮೀಟರ್ ಇದೆ ನಮಗೆ ಅಯೋಧ್ಯೆ. ಗುರು, ಏನಾದರೂ ಸ್ವಲ್ಪ ಅಡುಗೆ ಮಾಡ್ಕೊಂಡು ತಿನ್ಕೊಂಬೇಡ. ಇದೆಲ್ಲ ಇದೆ. ಲೆಮನ್ ರೈಸ್ ಸ್ವಲ್ಪ ಮಾಡ್ಕೊಂಬೇಡ. ಅವರು ಖಾಲಿ ಮಾಡೋದಂತೂ ಸಾಯಂಕಾಲ ಆಗುತ್ತಂತ. ಖಾಲಿ ಮಾಡ್ಕೊಂಡು ಅಷ್ಟಿಗೆ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಸ್ನಾನ ಮಾಡಿಕೊಂಡು ರಾಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಗುರು. ರಾತ್ರಿ ಅಂತೂ ಬಂದೆ ಗಾಡಿ. ಓವರ್ ನಿದ್ದೆ ಇರಲಿಲ್ಲ, ಅದಕ್ಕೆ ಮಲಗಿಬಿಟ್ಟಿದ್ದೆ. ಈಗ ಬೆಳಗ್ಗೆ ಎದ್ದು ಗಾಡಿ ರಿವರ್ಸ್ ಅಂತೂ ಹಾಕ್ತಿದ್ದಾರೆ. ಟರ್ಪಲೆಲ್ಲ ಓಪನ್ ಮಾಡಿದ್ವಿ. ಗಾಡಿ ಎಲ್ಲ ಇಲ್ಲೇ ಖಾಲಿ ಮಾಡ್ತಾರಂತೆ. ಬಟ್ ನಾವೆಲ್ಲ ಸ್ನಾನ ಮಾಡ್ಕೊಂಡ್ಬಂದು ಕ್ಲೀನಾಗಿ ಸೀದಾ ಅಯೋಧ್ಯೆ ರಾಮನ ದರ್ಶನ ಮಾಡೋದಕ್ಕೆ ಹೋಗೋಣ. ಇದೇ ಕೋಲ್ಡ್ ಸ್ಟೋರೇಜಲ್ಲಿ ಇಳಿಸ್ತಾರಂತೆ. ನಾವು ಅಷ್ಟೊತ್ತಿಗೆ ಹೋಗಿ ಬರೋಷ್ಟೊತ್ತಿಗೆ ಸಂಜೆ ಆಗುತ್ತೆ. ಖಾಲಿ ಮಾಡ್ತಾರೇನೋ ನೋಡೋಣ. ಅವಂತ ಈಗ ಹೋಗಿ ಇಲ್ಲೇ ಟಾಯ್ಲೆಟ್ಸ್ ಇದ್ದಾವೆ, ಅಲ್ಲೇ ಸ್ನಾನ ಮಾಡೋದಕ್ಕೆಲ್ಲ ವ್ಯವಸ್ಥೆ ಇದೆ. ಸ್ನಾನ ಮಾಡ್ಕೊಂಡಂತೂ ಬರೋಣ. ಒಂದು ನಮ್ಮ ಪಾಡಿಗೆ ನಾವು ಅಯೋಧ್ಯೆ ದೇವಸ್ಥಾನ ಕಡೆ ಹೋಗೋಣ ಬನ್ನಿ. ಇವರು ಏನಾದರೂ ಸ್ವಲ್ಪ ಅಡುಗೆ ಮಾಡ್ಕೊಂಡು ತಿನ್ಕೊಂಬೇಡ.
ಇದೆಲ್ಲ ಇದೆ. ಲೆಮನ್ ರೈಸ್ ಸ್ವಲ್ಪ ಮಾಡ್ಕೊಂಬೇಡ, ಅವರು ಖಾಲಿ ಮಾಡೋದಂತೂ ಸಾಯಂಕಾಲ ಆಗುತ್ತಂತ. ಗುರು ಗಾಡಿ ಅಂತೂ ಖಾಲಿ ಮಾಡೋದಕ್ಕೆ ಹಾಕ್ಬಿಟ್ಟು ಈಗ ನಾವು ಹೊರಡ್ತಾ ಇದ್ವಿ ರಾಮ ಮಂದಿರ ದರ್ಶನ ಮಾಡೋದಕ್ಕೆ. ಅಯೋಧ್ಯೆ ರಾಮ ಮಂದಿರ ನೋಡೋದಕ್ಕಂತೂ ಹೋಗ್ತಾ ಇದ್ವಿ. ನಾವು ನಮ್ಮ ಡ್ರೈವರಲ್ಲ ಟುಕ್ಕು ಟುಕ್ಕು ಆಟೋ ರಿಕ್ಷಾ ಚಾರ್ಜಿಂಗ್ ರಿಕ್ಷಾದಲ್ಲಂತೂ ಹೋಗ್ತಾ ಇದ್ದೀವಿ. ಟೆಂಪಲ್ಗೆ ನಾವಿರೋ ಹತ್ರ 8 ಕಿಲೋಮೀಟರ್ ಇದೆ. ಹೋಗೋಣ ಬನ್ನಿ ಗುರು. 2 ಕಿಲೋಮೀಟರ್ ನಡಿಬೇಕಿಲ್ಲಿ. ಒಳಗಡೆ ಆಟೋಗಳು ಗೀಟೋಗಳು ಏನು ಬಿಡಲ್ಲ, ಪ್ರತಿಯೊಬ್ಬರು ನಡ್ಕೊಂಡೇ ಹೋಗ್ಬೇಕು. ಇಲ್ಲಿ ನೋಡಿ ಫ್ರೀ ಪ್ರಸಾದ ಕೊಡ್ತಾ ಇದ್ದಾರೆ. ದರ್ಶನ ಬರ್ತಾ ತಿನ್ನೋಣ, ಯಾಕೆಂದ್ರೆ ತಿಂದು ಕಮ್ಮಿದೆ. ಪ್ರಸಾದ ಗುರು ಅಲ್ಲಿ ಕಾಣ್ತಿದೆ ನೋಡಿ ರಾಮ ಮಂದಿರ. ಇನ್ನೂ ವರ್ಕ್ ಮಾಡ್ತಿದ್ದಾರೆ ಕೆಲಸ. ಗುರು ಎಲ್ಲಿಗೆ ಮಂದಿರ ಅಂದ್ರೆ ಈಗ ಹೋಗೋಣ. ಹೆಂಗ್ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಗುರು ಹನುಮಾನ್ ಟೆಂಪಲ್ ಒಳಗಡೆಯಿಂದನೇ ಹೋಗ್ಬೇಕು. ಸಿಕ್ಕಾಪಟ್ಟಿ ಜನ ಕ್ರೌಡು. ಬಟ್ ನಾವು ಹೋಗ್ಬೇಕಂತ ಇನ್ನೂ ಅಲ್ಲೆಲ್ಲೋ ಹೋಗಿ ಬರ್ಬೇಕಂತೆ. ಶ್ರೀರಾಮನ ಜನ್ಮ ಸ್ಥಳವಾದ ಅಯೋಧ್ಯೆಗೆ ಸ್ವಾಗತ. ಏನಪ್ಪ ಅಂದ್ರೆ ತುಂಬಾ ರಶ್ ಇದೆ ಗುರು. ಟೈಮ್ ಬಂದು 2:30 ಒಳಗೆ ಹೋಗ್ತೀವಿ. ಎಷ್ಟೊತ್ತಿಗೆ ಬರ್ತೀವೋ ಗೊತ್ತಿಲ್ಲ, ನೋಡೋಣ. ಫುಲ್ 1-2 ಕಿಲೋಮೀಟರಿಂದ ಫುಲ್ ಜಾಮ್ ಇದೆ. ಅಂದ್ರೆ ಜನನೇ ನಡ್ಕೊಂಡು ಹೋಗ್ತಿರೋದೇ 1-2 ಕಿಲೋಮೀಟರ್ ಜಾಗಕ್ಕೆ. ನೋಡೋಣ ಬನ್ನಿ. ಎಷ್ಟೊತ್ತಾದ್ರೂ ಆಗ್ಲೇ ಹೋಗ್ಲೇಬೇಕಲ್ವಾ. ಅಲ್ಲಿಂದ ಬಂದು ಒಂದಿನ ಆಗ್ಲಿ ಟೆನ್ಷನ್ ಇಲ್ಲ, ಹೋಗ್ಲೇಬೇಕು. ಸಿಕ್ಕಾಪಟ್ಟೆ ರಶ್. ಗುರು ಟೆಂಪಲ್ ಎಲ್ಲಿದೆ ನೋಡಿ, ಅಲ್ಲಿ ಕಾಣ್ತಿದೆ ನೋಡಿ. ಅಲ್ಲಿಗೆ ಹೋಗ್ಬೇಕು ನಾವಿನ್ನ. ಫುಲ್ ಜನ ಇದ್ದಾರೆ, ಫುಲ್ ರಶ್ ಅಂದ್ರೆ ರಶ್. ಸುಮಾರು ಇನ್ನೂ 1 ಕಿಲೋಮೀಟರ್ ಮೇಲೆ ಹೋಗ್ಬೇಕು. ಚಪ್ಪಲಿ ಕೌಂಟ್ರ್ ಇದಾವೆ, ಮೊಬೈಲ್ ಕೌಂಟ್ರ್ ಮುಂದೆ ಇರಬೇಕು. ಚಪ್ಪಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮೊಬೈಲ್ ಕೌಂಟರ್ ಯಾವ ಮೊಬೈಲ್ ಕೌಂಟರ್, ಮೊಬೈಲು ಬ್ಯಾಗ್ ಏನೋ ಇದ್ರೆ ಇಲ್ಲೇ ಕೌಂಟರ್. ಟೆಂಪಲ್ ಮೇನ್ ಗೇಟ್ ಇದು. ಇಲ್ಲಿ ಮೊಬೈಲು ಬ್ಯಾಗು ಎಲ್ಲ ತಂದ್ರೆ ಇಲ್ಲೇ ಇಟ್ಬಿಟ್ಟು ಬೆಳಗ್ಗೆ ಹೋಗ್ಬೇಕು ನೋಡಿ. ಟೆಂಪಲ್ ಅದೇ ಯಾವುದೇ ಕಾರಣಕ್ಕೂ ಮೊಬೈಲ್ ಹಲೋ ಇಲ್ಲ. ಗುರು ದರ್ಶನ ಅಂತೂ ಮಾಡ್ಕೊಂಡ್ಬಂದ್ವಿ. ಇವೆ ನೋಡಿ ಮೊಬೈಲ್ ಕೌಂಟರ್ಸು, ಮೊಬೈಲು ಮತ್ತು ಬೇರೆ ಏನು ಒಳಗಡೆ ಹಲೋ ಇಲ್ಲ. ದರ್ಶನ ಅಂತೂ ಮಾಡ್ಕೊಂಡು ಬಂದ್ವಿ ಹೊರಗಡೆ. ಶ್ರೀರಾಮನ ದರ್ಶನ ಮುಗಿಯಿತು ನೋಡಿ. ಇಲ್ಲಿಗಿಂತ 10 ಕಡೆ ಇರೋ ಟೆಂಪಲ್ ಹತ್ರ ಅಂತ ಮೊಬೈಲ್ ತಗೊಂಡೋಗ್ಬೇಕು ಚಾನ್ಸೇ ಇಲ್ಲ. ಇದೆಲ್ಲ ಚಪ್ಪಲಿ ಕೌಂಟ್ರು ಮತ್ತು ಮೊಬೈಲು ಬ್ಯಾಗ್ ಕೌಂಟ್ರು ಅಲ್ಲಿದೆ. ಜನಸಾಗರ ಗುರು ದೇವರ ದರ್ಶನ ಅಂತೂ ತುಂಬಾ ನೀಟಾಗಾಯ್ತು. ಬಟ್ ಮೊಬೈಲು ದೇವಸ್ಥಾನ ಒಂದು 1/2 ಕಿಲೋಮೀಟರ್ ಬ್ಯಾಕ್ ಸೈಡೆ, 1/2 ಕಿಲೋಮೀಟರ್
ಇಂಥ ಮುಂಚೆನೆ ಬ್ಯಾಗು ಮತ್ತು ಚಪ್ಪಲಿ ಕೌಂಟ್ರು ಎಲ್ಲ ಟೋಟಲಿ ಅಲ್ಲೇ ಕೊಟ್ಬಿಟ್ಟು ಹೋಗ್ಬೇಕು. ನೀಟಾಗಿ ಚೆಕ್ ಮಾಡಿ ಕಳಿಸ್ತಾರೆ, ಏನೇನಿದ್ರು ಬಿಡಲ್ಲ. ನಾವಂತೂ ಒಳ್ಳೆ ದರ್ಶನ ಮಾಡ್ಕೊಂಡಂತೂ ಬಂದ್ವಿ. ಬಂದು ಆಟೋದಲ್ಲಿ ಹೋಗ್ತಾ ಇದ್ವಿ. ನೋಡಿ ಮಸೀದಿ, ಇದು ಫೈಜಾಬಾದ್ ಅಂತಾರೆ, ಫೈಜಾಬಾದು. ಬನ್ನಿ ಗಾಡಿ ಹತ್ರ ಅಂತೂ ಹೋಗೋಣ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಗಾಡಿ ನೋಡಿದ್ರೆ ಅರ್ಧ ಗಾಡಿ ಖಾಲಿ ಮಾಡಿದ್ದಾನೆ ಅಷ್ಟೇ. ನಾಳೆ ಮಾಡ್ತೀನಿ ಅಂತಿದ್ದಾನೆ, ಏನು ಮಾಡಂಗಿಲ್ಲ. ನೋಡಿ ಗಾಡಿಯಲ್ಲಿ ಹೀಗೆ ಮಾಡಿಕೊಂಡು ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. 75% ಗಾಡಿ ಖಾಲಿ ಮಾಡಿದ್ದಾನೆ, ಮತ್ತೆ ನಾಳೆ ಮಾಡ್ತೀನಿ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾನೆ. ನಾವು ಹೆಂಗೋ ದೇವರ ದರ್ಶನ ನೀಟಾಗಿ ಮಾಡ್ಕೊಂಡು ಬಂದ್ವಿ. ಇವತ್ತು ಖಾಲಿ ಮಾಡ್ಕೊಂಡಂತೂ ಪ್ರಯಾಗ್ರಾಜ್ಗೆ ನೈಟ್ ಹೋಗ್ಬೇಡ. ಬನ್ನಿ, ಈ ವಿಡಿಯೋ ಲೆಂತಿ ಆಯಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಂತೂ ಕುಂಭಮೇಳದ್ದು ಬರುತ್ತೆ.